ಅಲ್ಲ ಶಾರದಾ, ಹೇಳಿನ ಅಲ್ಲ ಮನ್ಯಾಗ ಅಡಿಗಿಲ್ಲ ಅಂತಿಡಿಲ್ಲ. ಅಲ್ಲ ಎಷ್ಟು ದಿನ ಅಂತ ಹಿಂಗೆ ಕುಂಡಿರ್ಬೇಕು ಅನ್ನಕತ್ತಿ. ನಿನ್ನ ಮಗಾರ ಕರ್ಕೊಂಡು ಹೋಗಿದಾನಲ್ಲ, ಮದುವೆ ಆಗಿ ಬರ್ತಾನ. ಏನು ಚಿಂತೆ ಮಾಡಬೇಡಿ, ಹೇಳು. ಯವ್ವ, ಹೊಟ್ಟೆ ಬೇರೆ ಹಸ್ತೈತಿ ಬೇ, ಹೇಳು ಬೇ, ಅಡ್ಗೆ ಮಾಡಿ ಹೇಳು. ಗಂಟ್ಲಾಗ ಊಟರ ಎಲ್ಲಿ ಇಳಿಬೇಕು ನನ್ನ ಮಗನ. ನನ್ನ ಮಗ ಧಾಮ್ ಧೂಮ್ದೆ ಮದುವೆ ಆಗ್ಬೇಕಂತ ಅನ್ನಕತ್ತಿದ್ದ. ಆ ಹುಡುಗಿ ಅಪ್ಪ ನೋಡ್ರಿ ಹಿಂಗೆ ಮಾಡಿಬಿಟ್ಟ. ಹಿಂಗೆ ನನ್ನ ಮಗನ ನಾನೇ ಕಳಿಸಿದ್ದೀನಿ. ನಾಳೆ ಎಲ್ಲಿ ನನ್ನ ಮಗಗೆ ತೊಂದರೆ ಕೊಡ್ತಾರೋ ಅನ್ನೋ ಚಿಂತೆ ನನಗೆ. ಇವ್ರಪ್ಪಗ ನಿಮ್ಮಪ್ಪ ಅದಾನಲ್ಲ, ಚಿಂತೆ ಎಲ್ಲ ಉಳಿತು, ಮದುವೆ ಖರ್ಚು ಉಳಿತನ ಖುಷಿ. ಅದಕ್ಕೆ ಹೇಳಿ ಅಡುಗೆ ಮಾಡಿ ಎರಡು ದಿನ ಆಳ್ಕೊಂಡು ಕುಂಡಿರ್ತಿ ಅಂತಾನೆ. ಏನ್ಲಿ ಹಿಂಗೆ ಮಾತಾಡಕತ್ತಿ? ಅಲ್ಲ ನನಗೇನು ಖುಷಿಯನ? ನನ್ನ ಮಗನ ಮದುವೆನೂ ನನಗೂ ದಾಮ್ ದೋಮ್ಲೆ ಮಾಡೋದು ಇದಿತ್ತು. ನೋಡಿದ್ರೆ ಹಿಂಗಾಯ್ತಲ್ಲ ಇದು. ಶಾರದಾ ಚಿಗವ, ಹ್ಞೂ ಬಾರ. ಅಲ್ಲ ನೀನೇನಾರು ಏನವ ಇಲ್ಲಿ ಬಂದ್ಬಿಟ್ಟಿದಿ? ಇದೇನು ಕೈಯಾಗೆಲ್ಲ ಹಿಡ್ಕೊಂಡು? ಯಾಕ ಚಿಗವ, ನಾನೇನು ಮನೆಗೆ ಬರಬಾರ್ದನ? ಅಲ್ಲ ತಮ್ಮನ ಹೆಂಡತಿ ಮನೆಗೆ ಬಂದ್ರೆ ನೀನೇನು ಬಂದಿ ಅನ್ನತ್ತೇಲೇವ? ಏನು ಇಳಿಸ್ಕೊಬಾರಪ್ಪ ಮಂಜಪ್ಪ, ಗಪ್ಪ ನಿಂತಿದೆಯಲ್ಲ. ಅತ್ತಿ ಈಗ ಬಂದ್ರನ? ಬರತ್ತಿ ಕೊಡ್ರತ್ತಿ. ಹಂಗಲ್ಲವ, ಅದು ಇವೇ ನೀವು ಇವನ್ನೆಲ್ಲ ಯಾಕೆ ತಂದಿ? ಅಯ್ಯ ಚಿಗವ, ಅದೇನು ಕೇಳ್ತಿ? ಅದಾಳಲ್ಲ ನಿಮ್ಮ ತಂಗಿ, ನಾವು ಬರಾಕತ್ತಿದ್ವ, ನಮ್ಮ ಅಕ್ಕ ಸಿಟ್ಟು ಮಾಡ್ಕೊಂಡು ಹೋಗ್ಯಾಳ. ಕೊಡ್ಲಿಲ್ಲ ಅಂದ್ರೆ ತಪ್ಪಾಕತಿ, ನನ್ನ ಗಂಡ ಬೈತಾನ. ಅದಕ್ಕೆ ಅರ್ಶಿನ ಕುಂಕುಮನು ಹಂಗೆ ಬಿಟ್ಟು ಹೋಗಿದಾಳ. ಅದಕ್ಕೆ ಓದ್ಕೊಡು ಮತ್ತು ಸೀರೆ ನಮ್ಮ ಅಕ್ಕಗೆ ನಿಂಗೆ ಎಲ್ಲರಿಗೂ ಒಂದೇ ಥರ ತಂದೇನಿ. ಚಲೋ ಅದ ಸೀರೆ, ಮತ್ತು ಹಣ್ಣು ಹಂಪಲು ಅಷ್ಟು ಅದಾವ, ಹಂಗೆ ಹೆಂಗೆ ಹೊಕ್ಕತಿ. ಉಡಿನೂ ಹಾಕಲಿಲ್ಲ, ಹಂಗೆ ಹೋದ್ಲು. ಅದಕ್ಕೆ ಮತ್ತು ನಮ್ಮ ಸಿಟ್ಟು ಮಾಡ್ಕೋತಾಳ, ನನ್ನ ಗಂಡಿಗೂ ಮತ್ತು ಸಿಟ್ಟು ಬರ್ತೈತಿ. ಅದಕ್ಕೆ ಮತ್ತೆ ಇದನ್ನು ಕೋಡೆವ ಪುಣ್ಯ ಹತ್ತತ್ ನಿನಗೆ ಅಂತಂದ್ಲ. ಮತ್ತು ನಮಗೂ ಕೊಟ್ಟಾಳವ, ಜಗ್ಗೆ ಕೊಟ್ಟಾಳ. ನಮ್ಗೆ ಒಂದು 2 ಬುಟ್ಟಿ ಹಣ್ಣು ಕೊಟ್ಟಾಳ, ನನಗೊಂದು ಸೀರೆ, ನನ್ನ ಗಂಡ ಅಂಗಿ ಅರಿಬಿ ಎಲ್ಲ ಕೊಟ್ಟಾಳ. ಮತ್ತು ಸುಮ್ಮ ಇನ್ನೇನಂತ ಕೆಸ ಊರಿಗೆ ಹೋಗಿಟ್ಟ ಒಂದು ಇವತ್ತು ನಿನ್ನೆ ಇದ್ನಿವ, ನಿನ್ನೆಲ್ಲ ಭಾಳ ಬ್ಯಾಸ್ರು ಬಂತ ಊರಿಗೆ ಅಡ್ಡಾಡಿ. ಅದಕ್ಕೆ ಒಂದು ಸ್ವಲ್ಪ ನಿನ್ನೆಲ್ಲ ಚಂದ ನಮಗೆ ರೆಸ್ಟ್ ಮಾಡೀನಿ. ಅದಕ್ಕೆ ಇವತ್ತು ಬನ್ನಿ ನೋಡು, ಇವೆಲ್ಲ ತಗೋವ. ನಾ ಹೋಗ್ಲೇನ? ಅಲ್ಲ ರೀನವ, ಹಿಂಗೆ ಬಂದು ಹಿಂಗೆ ಹೋಗತ್ತಿಲ್ಲ, ಬಾ ಕುಂಡ್ರಿ ಬಾ. ಕೊಂಡ್ರಿ ಅತ್ತಿ, ನಾನು ನೀರು ತೊಗೊಂಬರ್ತೀನಿ. ಅಯ್ಯಪ್ಪ ನೀರ್ಗಿರಿ ಏನು ಬೇಡ. ಅಲ್ಲೇ ಅದ ಇವ್ರು ಬಂದಾರ, ಬ್ಯಾಂಕಿಗೆ ಹೋಗ್ಯಾರ ಅವರು. ಅದಕ್ಕೆ ನಾನು ಅಲ್ಲೇ ನೀರು ಕುಡ್ದು ಜ್ಯೂಸ್ ಕುಡ್ದು ಎಲ್ಲ ಕುಡ್ದು, ಅದಕ್ಕೆ ನೀ ಕೊಟ್ಟು ಬರೋಕೆ ನಾ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಬರ್ತೀನಿ, ಇಬ್ರು ಕೂಡ ಹೋಗೋಣಂತಂದ್ರೆ. ಅದಕ್ಕೆ ಬನ್ನಿವಾ. ಹಿಂಗೆ ಬಂದು ಹಿಂಗೆ ಹೋಗ್ತೇನೆ, ಚಾ ಮಾಡ್ತೇನೆ, ಕೊಂಡ್ರಿ ಬಾ. ನಿಮ್ದು ಏನಾರ ಇರ್ವಾತ್ಯಾಕಂತ ಯಾಕೆ ಇಲ್ಲೇ ಬಂದ ಮನೆಗೆ ಬರಲಿಲ್ಲ ನಾವು. ಮತ್ತು ಹಿಂಗೆ ಮಾಡ್ತಾರೆ, ಅದಕ್ಕೆ ಸಿಟ್ಟು ಬರ್ತದೆ ನಮ್ಗೆ. ಅಲ್ಲ ಇಲ್ಲೇ ಬಂದಿದ್ದಿ, ನೀ ಬಂದಿದ್ದಿ ಯಾಕೆ? ಅವಾಗ ಅಕ್ಕನ ಮನೆಗೆ ಬಂದ್ರೆ ಏನಕ್ಕಿತ್ತಂತ? ಹಾಂ, ಬಂದೇ ಇಲ್ಲಲ್ಲ, ಆತು ಬಿಡು. ಬರ್ದಿರಿಲ್ವಲ್ಲ, ನಾವು ಬಂದ್ರೆ ನಾವು ಬರ್ತೀವಿ. ನೀ ಕುಂಡ್ರು, ಚಾ ಮಾಡ್ತಾನೋ, ಚಾ ಕುಡ್ದು ಹೋಗಂತೆ. ಅಯ್ಯ ಮತ್ತು ಅಲ್ಲ ಅದು ಇರ್ವಾತ್ ತಗೋ ಚಿಗವ, ನಾ ಮತ್ತೆ ಬರ್ತೀನಿ. ಅಯ್ಯ ನಾವೇನು ಹಾಕೋದಿಲ್ಲ ತಗೋರಿವ, ಚಾದಾಗದು ಅಂಥದ್ದೇನು ಹಾಕೋಂಗಿಲ್ಲ. ಕುಂಡ್ರು ಬಾ. ಅವ್ವ ನೀವು ಹಾಕ್ತಾರಂತ ಹೇಳಿಲ್ಲವಾ, ಕುಡಿದು ಬಂದನಿ ಈಗ ಜ್ಯೂಸ್ ಅಂತ ಹೇಳಿನಿ. ಕುಡಿದ್ರೆ ಹಂಗೆ ಕುಂದ್ರ ಒಂದು 2 ಮಾತ್ರ ಮಾತಾಡು. ಏನು ಮಾಡಕತ್ತೀರಿ? ಬರ್ರಿ ಬರ್ರಿ ಒಳಗೆ. ಅಲ್ಲ ಈ ಹೆಣ್ಮಗಳನ್ನ ಎಲ್ಲೇ ನೋಡಿದನಲ್ಲ, ಹಿಂದಿನಿಂದ ಗೊತ್ತಾಗೋಳು. ಇರು ನೋಡ್ತೀನಿ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಯಾಕೆ ಅನ್ಸಕತ್ತೀರಿ? ಇಲ್ಲ ಅದು ಹಂಗೆ ಗಾಬರಿ ಆಯ್ತು. ಇವ್ಯಾವ್ಯಾವ ಇವು? ರೀ ಬರ್ರಿ, ಅಲ್ಲೇ ಯಾಕೆ ನಿಂತೀರಿ? ಹೇ, ನೀನಲ್ಲ ಹೆಣ್ಮಗಳು? ಅಯ್ಯೋ ಶಿವನ, ನಾನೇ ಬಂದು ಸಿಕ್ಕಾಕೊಂಡು ಬಿಟ್ನಲ್ಲ ಯಪ್ಪ. ಏನು ಮಾಡ್ಲಿಗ, ಕತೆ ಮಾತಲ್ಲ. ಯಾಕಾರ ಬನ್ನಿ ಯಪ್ಪ, ನಾನು ಈ ಹೊಲಸ ಹಾಳ ಸೀರೆ ಕೊಡಕ್ಕೆ ಬಂದು ನಾನು ಸಿಕ್ಕಾಕೊಂಡು ಬಿಟ್ನಲ್ರು. ಅಯ್ಯೋ ಮುಗಿದೋತ ನನ್ನ ಕತೆ ಕರ್ಮದ ಹಾದಿ. ರೀ ಏನು ಮಾತಾಡಕತ್ತೀರ? ಈ ಹೆಣ್ಮಗಳು ನಿಮ್ಗೆ ಗೊತ್ತನ? ಅಲ್ಲ ಈಕಿ ನಿಮ್ಮನೆಕಿನ? ಈಕಿ ನಿಮ್ಗೆ ಏನಾಗಬೇಕು? ಈಕಿ ನಮ್ಮ ತಮ್ಮನ ಹೇಳ್ತ್ರಿ. ಯಾಕ್ರಿ? ಅದು ಇವತ್ತು ಆಗಿರೋ ಈ ಕತಿಗೆಲ್ಲ ಕಾರಣ ಈ ಹೆಣ್ಮಗಳ. ಏನು ಹೇಳಕತ್ತೀರಿ ನೀವು? ಹೌದಮ್ಮ, ಅವತ್ತು ಈಕಿನ ಮನೆಗೆ ಬಂದು ನೀವು ಸರಿ ಇಲ್ಲ, ಮತ್ತು ನಿಮ್ಮ ಮಗ ಅಂತೂ ಇಲ್ದಲ್ಲಿ ಕೆಟ್ಟದಾನ, ನಿಮ್ಮ ಗಂಡಂತೂ ಸೈಕೋ ಇದ್ದಂಗೆ ಅದಾನ. ನಿಮ್ಮ ಮನೆಗೆ ಈ ನಮ್ಮ ಮಗಳನ್ನ ಕೊಟ್ರೆ ಅವ್ರು ಜೀವನ ಮಾಡಿಸ್ಕೊಡಲ್ರಿ, ನಿಮ್ಮನ್ನು ನರಕ ಅನುಭವಿಸ್ತಾರ. ನಿಮ್ಮ ಮಗಳ ಜೀವನದ ಪ್ರಶ್ನೆ ಅಂತ ಎಲ್ಲ ನನಗೆ ಹೇಳಿ ತಲೆ ತುಂಬಿದ್ದ ಈ ಹೆಂಗ್ಸು. ಏನು ನನ್ನ ಮಗ ಸರಿ ಇಲ್ಲ ಅಂತ ಹೇಳಿದ್ಲ ಈಕಿ? ಅಯ್ಯೋ ದೇವ್ರಿ, ನನ್ನ ಮಗ ಅಪರಂಜಿ ಚಿನ್ನದಂಥ ಹುಡುಗ ನನ್ನ ಮಗ. ಯಾರಿಗೂ ಒಂದು ನಾವಿಲ್ಲ. ನಾನಂತೂ ಒಬ್ಬರಿಗೂ ಒಂದು ಮಾತು ಮಾತಾಡಿಲ್ಲ. ಅಲ್ಲ ನಾನು ಈ ಥರ ಮಾಡಿದ್ನಂತ, ಅಲ್ಲ ನಾನು ಕಾಟ ಕೊಡ್ತೀನಂತ. ನೀವಲ್ಲ, ನಿಮ್ಮ ಗಂಡ ಸರಿ ಇಲ್ಲಂತ, ನಿಮ್ಮ ಮಗ ಸರಿ ಇಲ್ಲಂತ. ದುಡಿಯೋದಿಲ್ಲ, ದುಃಖ ಪಡಿಯೋದಿಲ್ಲ, ಬುಡ್ರದಾರ, ಸಾಲ ಭಾಳ ಐತಿ, ಅದು ಇದು, ನಾಳೆ ನಿಮ್ಮ ಮಗಳ ಜೀವನದ ಪ್ರಶ್ನೆ ನೋಡ್ರಿ, ವಿಚಾರ ಮಾಡ್ರಿ ಅಂತ ಏನೇನೋ ಹೇಳಿ ನನ್ನ ತಲೆ ಎಲ್ಲ ತುಂಬಿದ್ದು ಈ ಹೆಣ್ಮಗಳ. ಈಕೆಲ್ಲ ಹೇಳಿದ್ಲಲ್ಲ ನನ್ನ ಮಗಳ ಜೀವನ ಉಳಿಸೋಣ ಅಂತ, ಈಕೆ ನಾನು 10,000 ರೂಪಾಯಿ ಕೊಟ್ಟಿದ್ದೀನಿ. ಏನ್ಲೇ ಹೇಳತ್ತಿರೋದು ರೇಣಿ? ಚಿಗವ
ನಂಗೇನು ಗೊತ್ತಿಲ್ವಾ, ಇವ್ ಯಾರಂತಾನೆ ಗೊತ್ತಿಲ್ಲ. ಇವರೆಲ್ಲ ಸುಳ್ಳು ಹೇಳಕತ್ತಾರ ಚಿಗವ್ವ. ಜಾಸ್ತಿ ಮಾತಾಡಿದಿ ಮತ್ತೆ ನಿನ್ನ ಪೊಲೀಸರನ್ನ ಕರೆಸ್ತೇನೆ. ಸುಳ್ಳು ನಾ ಹೇಳಕತ್ತೇನ ನೀ ಹೇಳಕತ್ತೀಯ? ಅಯ್ಯೋ ಯಾಕಾರ ಬನ್ನಿ ಇಲ್ಲಿ ಸಿಕ್ಕಾಕೊಂಡಿಲ್ಲಪ್ಪ. ಛೇ ಏನ್ಲೇ ಇದು? ಹಾ ಅಲ್ಲ, ಒಂದೇ ಮನೆಯವ್ರಾಗಿ ನಂಬಿಸಿ ಕುತ್ತಿಗೆ ಕೋದ್ಬಿಟ್ಟೆಲ್ಲಿ. ನೀನು ನಮ್ಮ ತಮ್ಮನ ಹೇಂತಂತ ಹೇಳ್ಕೊಳಕ ನಂಗೆ ನಾಚಿಕೆ ಆಕೈತಿ. ನಾವೇನ್ಲಿ ಅನ್ಯಾಯ ಮಾಡಿದ್ದು ನಿನಗೆ? ಏನು ಪಾಪ ಮಾಡಿದ್ದು? ನಿನ್ನ ಮನೆಯಾಗಿಂದ ಏನರ ಹೊತ್ಕೊಂಡು ಬಂದಿದ್ದು? ಅಲ್ಲ ನಿಂದು ಏನರ ತಿಂದಿದ್ದು? ನಿಮ್ಮ ಮನೆಗೆ ಏನರ ಸಾಲ ಮಾಡಿದ್ದು? ನಾವೇನು ಮಾಡಿದ್ದು ಅಂತೇಳಿ ನಮಗೆ ಹಿಂಗೆ ಮೋಸ ಮಾಡಿದ್ಲಿ? ಅಲ್ಲ ನನ್ನ ಮಗ ಎಂಥ ಚಲೋ ಅದ್ದೂರಿಯಾಗಿ ಎಷ್ಟು ದಾಮ್ ದುಂಬ್ಲೆ ಮದುವೆ ಆಗ್ಬೇಕು ಅನ್ನಕತ್ತಿದ್ದ. ಅಲ್ಲ ನನ್ನ ಮಗನಿಗೆ ಎಷ್ಟು ನಿಗ್ರಹ ತಂದಿಟ್ಟಿಲ್ಲ ನೀನು? ಹಾಂ ಚಿಗವ್ವ, ಇವ್ರು ಯಾರಂತಾನೂ ಗೊತ್ತಿಲ್ಲ. ಇವರೆಲ್ಲ ಸುಳ್ಳು ಹೇಳತ್ತಾರ ಚಿಗವ್ವ, ಸುಳ್ಳು ಹೇಳಕತ್ತಾರ. ನಮ್ಗೆ ನಿಮ್ಗೆ ತಂದಿಡಕ್ಕೆ ನೋಡಕತ್ತಾರ. ನೋಡಿ ಈಗ ತಂದಿಡಕತ್ತಾರ. ನಾಳೆ ಇವ್ರ ಮಗಳು ಮದುವೆ ಮಾಡ್ಕೊಂಡ್ರೆ ನಿಮ್ಮ ಬಾಳೆ ಸರಿ ಆಗೋದಿಲ್ಲ ಚಿಗವ್ವ. ಅಲ್ಲಿ ನನ್ನ ಮಗ ಏನು ಅನ್ಯಾಯ ಮಾಡಿತ್ತಂತ ನಮ್ಗಿಷ್ಟು ನಿಗ್ರಹ ಕೊಡಕತ್ತಿ. ಇದ್ದಾಗ ನಮ್ಮ ಅವ್ವನ ಉರಿಸ್ಕೊಂಡು ತಿಂದು ಹಾಂ ನಮ್ಮ ತಮ್ಮನ್ನ ನಮ್ಮ ಮಾತು ಕೇಳ್ದಂಗೆ ಮಾಡಿಟ್ಕೊಂಡು ಆಯ್ತು ಬಿಡು. ನಿನ್ನ ಜೀವನದಾಗ ನೀ ಚಲೋದಿಯಾ ಆಯ್ತು ಇರು ಅಂತ ನಾವು ಏನು ಒಂದು ಉಸಾಬರಿ ಮಾಡಲಿಲ್ಲ. ನೀ ಹೆಂಗಾರ ಹಾಳು ಬಾವಿ ಬೀಳುವಲ್ಲಿ ಏನಾರ ಮಾಡುವಲ್ಲಿ ನಮಗೆ ಎದಕ್ಕೆ ಬೇಕು ನೀನು ಉಸಾಬರಿ ಅಂತ ನಾವು ಸುಮ್ಮನೆ ಅದು. ಆದ್ರೆ ನೋಡ್ರ ನನ್ನ ಮಗನ ಜೀವನಕ್ಕೆ ಕೊಳ್ಳಿ ಇಡಕ್ಕೆ ಬಂದಿಲ್ಲ ನೀನು. ಎಷ್ಟರ ಇಸ್ಕಾತಿಗೇಡೈತಿ ತನ್ನೇನು. ಅಲ್ಲ ನಿನಗೆ ಏನಾರ ಮಾಡಿದ್ದು ನಾವು? ನಿನ್ನ ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದು ಏನು ನಿನಗೆ ತೊಂದರೆ ಕೊಟ್ಟಿದ್ದು? ಹಾಂ ಏನು ಮಾಡಿದ್ದು ಹೇಳ? ಏನು ನಿನ್ನ ಆಸ್ತಿಯಾಗಿ ಬಂದು ಪಾಲು ಕೇಳಿದ್ದು? ಏನು ಮಾಡಿದ್ದು ನಾವು? ನಮ್ಮ ಮಸ್ತಕ್ಕೆ ನಾವು ದುಡ್ಕೊಂಡು ತಿನ್ನಕತ್ರ ನನ್ನ ಮಗನ ಜೀವನದ ಜೊತೆ ಆಟ ಆಡಕ್ಕೆ ಬಂದೇನ ನೀನು? ಯಾಕ ಅಂದ್ರೆ ನನ್ನ ಮಗ ಇಷ್ಟು ದೊಡ್ಡ ಶ್ರೀಮಂತರ ಮಗಳು ಸಿಗಾಕತ್ತಾಳ ಅಂತೇಳಿ ನಿನಗೆ ಹೊಟ್ಟೆ ಖಾರ ಕಲಿಸ್ತಂಗಾತನ? ಅದು ಗೊತ್ತಾಗಿ ಹಾಳು ಮಾಡಕ್ಕೆ ಬಂದೇನ? ಅಲ್ಲ ಬೀಗ್ರ, ಇನ್ನೊಂದು ನಾಲ್ಕು ಬಾರಿಸ್ರಿಕಿನ ಈಕೆಯಿಂದ ನನ್ನ ಗಂಡನ ತಲೆ ಕೆಟ್ಟು ಮತ್ತೆ ನನ್ನ ಮಗಳ ಜೀವನ ಹಾಳಾಗೋಂಗಾತು. ಈಕಿನ ಸುಮ್ಮನೆ ಬಿಡಬೇಡ್ರಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ರಿ. ಅಯ್ಯೋ ಬೇಡ, ಏನೋ ಅದೇನೋ ಅಂತಾರಲ್ಲ ಮನ್ತಿನ ಕೆಲಸ ಮಾಡಿಬಿಟ್ಟೇನಿ. ಚಿಗವ್ವ ನಾನು ಬಿಟ್ಬಿಡ್ರಿ. ನನಗೂ ಸಣ್ಣ ಸಣ್ಣ ಮಕ್ಕಳ ಮರ್ಯಾದವು. ನಾಳೆ ಎಲ್ಲ ಕೆಟ್ಟ ಹೆಸರು ಬರ್ತೈತಿ. ನಾ ಏನೋ ಮನ್ತಿನ ಕೆಲಸ ಮಾಡೀನಿ, ನಾನು ಬಿಟ್ಬಿಡ್ರಿ ಬಾಯ್. ನೋಡ್ರಿ ನಾ ಅವ್ರಿಗೆಲ್ಲ ಹೇಳ್ತೀನಿ. ನೋಡ್ರಿ ಅನ್ನಾರ ಅವ್ರ ಮಗ ಬಹಳ ಬಂಗಾರ ಅಂತ ಮದಾನ. ನನಗೆ ಗೊತ್ತೈತಿ ಕೆಲಸದಾಗ ಇಷ್ಟು ನಿಷ್ಠೆ ಅಂದ್ರೆ ಅಷ್ಟು ನಿಷ್ಠೆ. ಒಬ್ಬರ ಜೊತೆ ಮಾತಾಡಂಗಿಲ್ಲ ಹುಡುಗ, ಅಷ್ಟು ಚಲೋ. ಇದ್ರಾಗ ನಮ್ಮ ಶಾರದಾ ಚಿಗವದಳಲ್ಲ, ಅಯ್ಯೋ ದೇವ್ರಂತ ಕೇಕಿ. ಯಾರೇ ಹೊಡೆದ್ರೂ ಮೂಕ್ ಬಸವನಕ್ಕಿ ಅಂತ ಕೇಕಿ. ಸಣ್ಣ ಮಗ ಅದನ್ನಲ್ಲ, ಅಯ್ಯೋ ಅದಕ್ಕಂತೂ ಏನೂ ತಿಳಿಯೋದಿಲ್ಲ. ಆದರೆ ನಮ್ಮ ಕಾಕಾರ ಅದಾರಲ್ಲ ಅವ್ರೊಂದು ಸ್ವಲ್ಪ ಸಿಟಕದಾರ, ಇಲ್ಲ ಅನ್ನಂಗಿಲ್ಲ. ಅದು ಮಾತ್ರ ಕರೆ ಅಲ್ಲವಾ ನಿನಗೇನು ಸಿಗ್ತತಿ? ಹಾಂ ಒಂದು ಇಬ್ಬರು ಜೀವನದಾಗ ಆಟ ಆಡ್ಬಿಟ್ಟಿಲ್ಲ ನೀನು. ನಿನಗೆ ಯಾರ ಮನುಷ್ಯರ ಥರನ ನಾನೀಗ ಬನ್ನಿ ಚಲೋ ಏನೋ ಇವ್ರನ್ನ ಕೇಳಬೇಕು ಅಂತ ನಾವಿಲ್ಲಿ ಬರಾಕತ್ತಿದ್ವಿ. ಅಷ್ಟೊತ್ತಿಗೆ ನೀನು ಬಂದು ರಾಕ್ಷಸಿಗತ್ತೆ ಇಲ್ಲೇ ನಿಂತಿದ್ದಿ ಅಲ್ವಾ? ನೀನೊಂದು ಹೆಣ್ಮಗಳಾಗಿ ಈ ರೀತಿ ಆಟ ಆಡೋದು, ಎರಡು ಮನೆತನದಾಗ ಆಟ ಆಡೋದು ಸರಿನಾ? ನೋಡ್ರಿ ನನ್ನ ಹೆಂಡತಿ ಮನೆಯಾಕೆ ಅಂತೇಳಿ ಇಷ್ಟೊತ್ತನ ತಡ್ಕೊಂಡಿದ್ನಿ. ನಾನಾಗಿತ್ತಂದ್ರೆ ನಿಂದ್ರಿಸಿ ಕಡ್ದು ಬಿಡ್ತಿದ್ನಿ ಚಂಡ. ಅಲ್ಲ ನನ್ನ ಮಗನ ಬಗ್ಗೆ ಕಿಲ್ಲಸಲ್ಲದ ಹೇಳ್ಯಾ ಅಂದ್ರೆ ಕಿನಿ ನಮ್ಮ ಮನೆ ಬಾಗ್ಲ ದಾಟ್ಕೊಡೋದಿಲ್ಲ. ಇರಿ ಬೀಗ್ರೆ, ನೀವು ಯಾಕೆ ಇದನ್ನೆಲ್ಲ ಮಾಡಿ ಇದನ್ನ ಮಾಡ್ತೀರಿ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಒಳಗೆ ಹಾಕ್ಲಿಕ್ಕೆ ಬುದ್ಧಿ ಬರ್ತೈತಿ. ನಮ್ಮ ಮನೆ ಜೀವನದ ಬಗ್ಗೆನ ನಮ್ಮ ಮಗಳ ಜೀವನದ ಬಗ್ಗೆನ ಆಟ ಆಡದ್ಲಲ್ಲ ಈಕಿನ ಮಾತ್ರ ಸುಮ್ಮನೆ ಬಿಡು ಮಗಳಲ್ಲ ನಾನು. ಈಕಿನ ಹೆಂಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ ನೋಡ್ತಾ ಇರಿ. ಅಯ್ಯೋ ಬೇಡ, ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡಿ. ನಾನಂತೂ ಇಲ್ಲಿರಲ್ಲಪ್ಪ, ನಿಂದ್ರಲ್ಲಿ. ನೋಡ್ರಿ ಬೀಗ್ರ, ಅಲ್ಲ ಅದು ಆ ಹೆಣ್ಮಗಳು ಮಾಡೋದು ತಪ್ಪಿನಿಂದ ನಾವು ದುಡುಕಿ ನಿರ್ಧಾರ ತೊಗೊಂಡ್ಬಿಟ್ನಿ. ನನ್ನ ಮಗಳು ಓಡೋಗಕ್ಕೆ ಕಾರಣ ಆಯ್ತು. ನನ್ನನ್ನು ಕ್ಷಮಿಸ್ಬಿಡ್ರಿ. ಅಲ್ಲ ಅದೇಂಗ ನಿಮ್ಮನ್ನ ಕ್ಷಮಿಸೋಕ್ಕಾಗತ್ತ? ನಿಮ್ಮನ್ನ ಕ್ಷಮಿಸೋ ಮಾತೇ ಇಲ್ಲ ರೀ. ಅಲ್ಲ ನೀವೇನು ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ರೆ ನಮ್ಗೆ ಏನು ಅಷ್ಟೇ ಇಷ್ಟ ಅನ್ಯಾಯ ಮಾಡಿದ್ರೇನು? ನಮ್ಮ ಮಗನ ಯಾಕೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಕ್ಕೆ ನೋಡಿಸಿದ್ರಿ ಹೇಳಿ? ನನ್ನ ಮಗ ಏನು ತಪ್ಪು ಮಾಡಿದ್ದಂತ ಅವ್ನಿಗೆ ಎಷ್ಟು ಶಿಕ್ಷೆ ಕೊಟ್ರಿ? ಎಲ್ಲರೂ ಸೇರಿ ನಮ್ಮ ಬಾಳಿದಾಗ ಆಟ ಆಡ್ತಾ ಇದ್ದೀರಲ್ಲ, ನಾವು ಏನು ತೊಂದರೆ ಕೊಡಕತ್ತೀವಿ? ಮನೆಯವ್ರು ಹಿಂಗೆ, ಹೊರಗಿನವ್ರು ಹಿಂಗೆ, ನಾವೇನು ಪಾಪ ಮಾಡಿದ್ದೀವಿ ಅಂತ? ಹಾಂ ನನ್ನ ಮಗ ಅಪ್ಪೆ ಬೇಪಾರಿ ಥರ ಹೋಗಿ ಎಲ್ಲೋ ಮದುವೆ ಆಗುವಂಗಾತಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ? ಅಲ್ಲ ನಿಮ್ಮ ಮಗಳನ್ನು ನಿಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋತಲ್ಲ, ಈಗ ಏನು ಮಾಡ್ತೀರಾ? ಅದೇನೇ ಆಗಲಿ ಬೀಗ್ರ, ನಾನು ತಪ್ಪಾಗೈತಿ, ನಾನು ಕ್ಷಮಿಸ್ಬಿಡ್ರಿ. ನನ್ನ ಮಗಳ ಮದ್ವೆ ಧಾಮ್ ಧೂಮ್ಲೆ ಮಾಡ್ತೀನಿ. ಹುಡುಗರನ್ನು ಸುದ್ದಿನೂ ಬೇಡ. ಅವ್ರಿಗೆ ಅದೇನು ಫಿಕ್ಸ್ ಆಗೈತಲ್ಲ ಅದೇ ಇದ್ರಾಗನ ನಾನು ನನ್ನ ಮಗಳ ಮದ್ವೆ ಧಾಮ್ ಧೂಮ್ ಅಂತ ಮಾಡ್ತಾನೆ. ನನ್ನ ತಪ್ಪಾತು, ಕ್ಷಮಿಸ್ಬಿಡ್ರಿ. ನನ್ನ ಮಗಳು ಹೋದದ್ದು ನೋವು ನನಗೂ ಐತಿ. ನನ್ನನ್ನು ಕ್ಷಮಿಸ್ಬಿಡ್ರಿ ಬೀಗ್ರ. ನನ್ನ ಮಗಳು ಈ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಹುಡುಗನ ಲವ್ ಮಾಡಕತ್ತಾಳ. ಇವನು ನನ್ನ ಮಗಳ ತಲೆ ಕೆಡಿಸಿದನಲ್ಲ ಅಂತೇಳಿ ಕೆಲಸ ನಾನು ಅವನನ್ನು ಕೊಲ್ಸಕ್ಕೆ ಇದನ್ನು ಮಾಡೀನಿ. ಹೆಂಗೋ ದೇವ್ರ ದಯೆ ಅವನು ಉಳ್ದ. ಇದು ಏನೋ ಮಾಡೋಕ್ಕೆ ಹೋಗಿ ಇದು ನನ್ನ ಮಗಳಿಗೆ ಗೊತ್ತಾಯಿತು. ನನ್ನನ್ನು ಕ್ಷಮಿಸ್ಬಿಡ್ರಿ. ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡೋದಿಲ್ಲ. ನನಗೂ ನನ್ನ ಮಗಳು ಬಿಟ್ಟು ಹೋಗಿದ್ದಕ್ಕೆ ನೋವು ಸಾಕಷ್ಟು ಆಗೈತಿ. ನಿಮ್ಮಂಗೆ ನಾನು ಕೊರಗಾಕತ್ತೀನಿ. ಇನ್ನು ಮುಂದೆ ಎಲ್ಲರೂ ಚೆಂದಾಗಿರೋಣ. ಏನಂತೀರಾ? ಅಲ್ಲ
ನೀವೇನೋ ಇದು ಮಾಡಿದ್ರಿ ಈಗ ಓಡ್ ಹೋಗಿದ್ದಂಥ ಹೆಸರು ಹೊಕ್ಕಿತ್ತೇನ ಅಲ್ಲ ನೀವು ಮಾಡಿರೋ ಆಕ್ಸಿಡೆಂಟ್ಗೆ ನನ್ನ ಮಗನ ಜೀವ ಹೋಗಿತ್ತಂದ್ರೆ ನನ್ನ ಮಗನ ತಂದು ಕೊಡ್ತಿದ್ರೇನೆ ನೀವು ತಂದು ಕೊಡ್ತಿದ್ರಿ ಅದಕ್ಕೆ ಬೇಕಾದ್ರೆ ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಿ. ಏನೋ ಮಾಡಬಾರ್ದು ಮನ್ತಿನೋ ಕೆಲಸ ಮಾಡಿಬಿಟ್ಟೆ, ತಪ್ಪಾಯಿತು. ಅದು ನನಗೆ ಗೊತ್ತಿತ್ತು. ಅವತ್ತು ನನಗೆ ಅನುಮಾನ ಬಂದಿತ್ತು. ನನಗೆ ಅನ್ಬೇಕಂದ್ರೆ ನಮ್ಮ ಅಣ್ಣನ ಮುಂದೆ ಬ್ಯಾಡ ಅಂತ ಸುಮ್ಮನಾಗಿದ್ದೆ. ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಕಿಲ್ಲ ಅಂಕಲ್. ನನ್ನ ಮಗ ದೇವ್ರಂತವ್ರಿ. ನಮಗೆ ಈ ವಿಷಯ ಗೊತ್ತಾದರೂ ನಾವು ಯಾಕೆ ಸುಮ್ಮನಿದ್ದು ಗೊತ್ತೈತನ? ನನ್ನ ಮಗ ಸುಮ್ಮನೆ ಇರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದು ನಾವು. ನಾವೇನು ಬಡವರಾದ್ರೂ ನಮಗೂ ಸ್ವಾಭಿಮಾನ ಅನ್ನೋದು ಐತಿ. ಎಷ್ಟಂತ ನೋವು ತೊಡ್ಕೊಳಕ್ಕಾಕೈತಿ. ನಾವು ಎದುರು ನಿಲ್ತಿದ್ದು. ಆದ್ರೆ ನಿಮ್ಮ ಮಗಳು ಬೇಡ, ನಮ್ಮ ಮಗನೂ ಬೇಡ ಅಂದದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಅಲ್ಲಿ ಕಚ್ಕೊಡು ಏನು ನಮ್ಮ ಮಗನ ಕೊಲ್ಲೋ ಇದಕ್ಕೆ ಬಂದಿದ್ದೀರ ಅಂದ್ರೆ ಕೊಲ್ಲೋ ಮಟ್ಟಕ್ಕೆ ನೀವು ಎಷ್ಟು ಕೆಟ್ಟ ಹುಳ ಇರ್ಬೇಕು ನೀವು. ಬೀಗ್ರ ತಪ್ಪಾಯಿತು, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಕ್ಷಮಿಸ್ಬಿಡ್ರಿ. ಬೀಗ್ರ ಇದೊಂದು ಸಲ ಕ್ಷಮಿಸ್ರಿ. ತಪ್ಪು ಮಾಡದೇ ಇರೋಂಥ ಮನುಷ್ಯನೇ ಇಲ್ಲ. ಅವರು ತಪ್ಪಾತಂತ ಪಶ್ಚಾತ್ತಾಪ ಪಡತಾರ. ಭಾಳ ನೋವು ಅನುಭವಿಸ್ಯಾರ. ಮಗಳು ಹೋಗಿದ್ದಕ್ಕೆ ಭಾಳ ನೋವು ಪಟ್ಟಾರ. ನಿಮ್ಮ ಮನೆಗೆ ಬರ್ಬೇಕಂತೇಳಿ ನಿಮ್ಮನ್ನು ಕೇಳ್ಕೋಬೇಕು ಬೇಡ್ಕೋಬೇಕು ಅಂತ ಭಾಳ ಇದರಿಂದ ಬಂದಾರ. ಕ್ಷಮಿಸ್ಬಿಡ್ರಿ. ಆತು ನೀವು ಹೇಳಾಕತ್ತೀರಿ ಅಂತ ಕ್ಷಮಿಸಾಕತ್ತೀನಿ. ಇನ್ನೇನು ಮಾಡೋದು, ನನ್ನ ಮಗ ನಿಮ್ಮ ಮಗಳನ್ನ ಮದುವೆ ಆಗಿ ಆಯಿತು. ಇನ್ನು ಜಗಳ ಮಾಡ್ಕೊತ ಇದನ್ನು ಸಂಬಂಧನ ಬಿರುಕು ಮುಡಿಸ್ಕೊತ ಹೋಗೋದಕ್ಕಿಂತ ಇಲ್ಲೇ ಒಂದಾಗ್ಬಿಡೋದು. ಆಯ್ತು ಅವ್ರು ಎಲ್ಲಿ ಹೋಗಿದ್ದಾರೆ ಕರೆಸ್ಬಿಡ್ರಿ. ನಮ್ಮ ಮಗಳನ್ನ ಮನ್ಯಾಗ ಕರ್ಕೋತೀವಿ. ನಿಮ್ಮ ಮಗನ ನಿಮ್ಮ ಮನ್ಯಾಗ ಕರ್ಕೊರಿ. ಧಾಮ್ ಧೂಮ್ಲೆ ಮದುವೆ ಮಾಡೋಣ. ಆಯ್ತು ಅವ್ರು ಎಲ್ಲೇ ಹೋಗಿಲಿ, ಮದುವೆ ಆಗಿದಾರ. ಸುದ್ದಿ ಬಂತು ನನಗೆ. ಅದಕ್ಕೆ ಫೋನ್ ಹಚ್ಚಿದ್ದ ನನ್ನ ಮಗ. ನಾಳೆ ಬರ್ತಾನೆ ಅನ್ನಕತ್ತಾರ. ನಾನು ಏನು ಮಾಡ್ತಾರೋ ನಿಮ್ಮ ಅಂಜಿಕೆಗಾಗಿ ಎಲ್ಲ ಇದನ್ನು ಮಾಡಿದ್ನಿ. ಆಯಿತು ಅವ್ರನ್ನ ಹಿಂದೆ ಬಾ ಅಂತೇನೆ. ಯಾಕಂದ್ರೆ ಅನುಮಾನ ಬರೋದು ಬೇಡ ಮಂದಿಗೆ. ಹಿಂದೆ ಯಾರಿಗೂ ಗೊತ್ತಿಲ್ಲದು. ಅವರು ಹಿಂದೆ ಬರಲಿ. ಅದು ಮದುವೆ ಅಂದ್ರೆ ಡೇಟ್ ಐತಲ್ಲ, ಅದು ಮದುವೆ ಇಟ್ಕೊಂಡ್ರಾತು. ಆತು ರೀ, ಇವ್ರಿಗೆ ಮದುವೆ ಆಗಿರಲಿ. ನಾನು ಮಾತ್ರ ನನ್ನ ಮಗಳ ಮದುವೆ ಧಾಮ್ ಧೂಮ್ಲೇನೋ ಮಾಡ್ತೇನೆ. ಬರ್ತೀವಿ. ನೋಡ್ದನ ನಿಮ್ಮ ತಮ್ಮನ ಹೆಂಡತಿ ನಾಟಕನ. ಅಕ್ಕಿಗೆ ಸರಿಯಾಗಿ ಮನೆಗೆ ಹೋಗಿ ಬುದ್ಧಿ ಕಲಿಸ್ತಾನೆ ರೀ. ನಾಳೆ ಹೋಗಿ ಆಕೆ ಗಂಡನ ಮುಂದೆ ಜಾಡಿಸ್ಲಿಲ್ಲ ಅಂದ್ರೆ ಹೇಳ್ತಾನಕಿನ. ಹಂಗೆ ಬೀಗ್ರ ನೀವು ನಾಳೆ ಆಕೆ ಮನೆಗೆ ಹೋಗುವಾಗ ನನ್ನ ಕರ್ರಿ. ನಾ ಹೋಗ್ಬೇಕು ಅನ್ನಕತ್ತೀನಿ. ನಂದು ಫೋನ್ ಬಿಟ್ಟು ಹೋಗಿದ್ನಿ, ಅದನ್ನು ತೊಗೊಂಡು ಬನ್ನಿ. ನೀವು ಮಾತಾಡೋದು ಕೇಳಿಸ್ಕೊನಿ. ನಾನು ಗಂಡ 10,000 ಕೊಟ್ಟಲ್ಲ, ಅದಕ್ಕೆ ಬಡ್ಡಿ ಹಾಕಿ ವಸೂಲಿ ಮಾಡ್ಕೊಂಡು ಬರ್ತೇನೆ. ನೀವು ನಾಳೆ ಆಕೆ ಮನೆಗೆ ಹೋಗುವಾಗ ನನ್ನ ಕರೀರಿ. ಆಯಿತು ಅಷ್ಟೇ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂತಿ ಗದ್ಲಿದ್ದದ್ರಿಂದ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಿತ್ತು. ಮಧ್ಯಾಹ್ನ ಒಂದು ಹಾಕಿನಿ. ಇದನ್ನು ಈ ಸಾಯಂಕಾಲ ಒಂದು ಬರಕತ್ತೈತಿ. ಮಿಸ್ ಮಾಡ್ದೆ ನೋಡಿರಿ. ಕತೆ ಮುಂದೆ ಭಾಳ ಚಲೋ ಐತಿ. ನೀವು ಭಾಳ ಸಬ್ಸ್ಕ್ರೈಬ್ ಮಾಡಿಕೊಂಡು 2,000 ಆದರೂ ವ್ಯೂಸ್ ಬರಲೇಬೇಕು. ಸಾರಿ 2,000 ವ್ಯೂಸ್ ಅಲ್ಲ, ಕನ್ಫ್ಯೂಸ್ ಆಯಿತು. 2,000 ಆದರೂ ಲೈಕ್ ಬರಲೇಬೇಕು. ಏನಿಲ್ಲಂದ್ರೂ ಮಿನಿಮಮ್ ನನಗೆ ವ್ಯೂಸ್ ಜಾಸ್ತಿ ಬರಬೇಕು. ಹಾಗೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಆಲ್.